ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳು ದ ಬುಕ್ ಆಫ್ ಪ್ರಾವರ್ಬ್ಸ್ 26ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. 26ನೇ ಅಧ್ಯಾಯ. 25ನೇ ಅಧ್ಯಾಯದಲ್ಲಿ ಪ್ರಕಟಣೆಯ 14 ರಹಸ್ಯಗಳು ಇರುವಂಥದ್ದನ್ನು ನೋಡಬಹುದು. ಅದರಲ್ಲಿ 13ನೇದು ಈ ರೀತಿಯಾಗಿದೆ: ಸ್ವಂತ ಮಾನವನ್ನು ಹೆಚ್ಚಾಗಿ ಯೋಚಿಸದಿರುವುದು. ಹೌದು, ಕೆಲವು ಸಾರಿ ನಮ್ಮ ಮಾನವನ್ನೇ ನಾವು ಯೋಚಿಸ್ತಾ ಇರ್ತೇವೆ. ಆ ರೀತಿಯಾಗಿ ಯೋಚಿಸಬಾರ್ದು. ಅದು ಪ್ರಕಟಣೆಯ ಮತ್ತೊಂದು ರಹಸ್ಯ. 28ನೇ ವಚನ 25ನೇ ಅಧ್ಯಾಯದಲ್ಲಿ ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಬೇಕು. ಅದು ಕೂಡ ಅಂಥ ವ್ಯಕ್ತಿಗೆ ಪ್ರಕಟಣೆ ಸಿಗ್ತದೆ. ಅದು 14ನೇ ರಹಸ್ಯವಾಗಿರ್ತದೆ. 26ನೇ ಅಧ್ಯಾಯದಲ್ಲಿ ಶಿಸ್ತಿನ ಜೀವನದ ಬಗ್ಗೆ ನೋಡ್ತೀವಿ. ಪ್ರಕಟಣೆಯ ಜೀವನದ ಬಗ್ಗೆ 25ನೇ ಅಧ್ಯಾಯ. ಅದರ 26ನೇ ಅಧ್ಯಾಯದಲ್ಲಿ ಶಿಸ್ತಿನ ಜೀವನ. ಈ ಜ್ಞಾನೋಕ್ತಿಗಳಲ್ಲಿ ಇರುವಂಥ ಈ 31 ಅಧ್ಯಾಯಗಳಲ್ಲಿ ಜೀವನಕ್ಕೆ ಸಂಬಂಧಪಟ್ಟ ಜ್ಞಾನ, ವಿಸ್ಡಮ್ ದಟ್ ಈಸ್ ರಿಲೇಟೆಡ್ ಟು ಲೈಫ್. ಜ್ಞಾನ ದುಡ್ಡಿದ್ದ ಹಾಗೆ, ಹಣ ಇದ್ದ ಹಾಗೆ. ಹಣ ನಾವು ಅದನ್ನು ಉಪಯೋಗಿಸದಿದ್ದರೆ ಅದರ ಮೌಲ್ಯ, ಅದರ ಪ್ರಯೋಜನ ನಾವು ಪಡ್ಕೊಳ್ಳಿಕ್ಕಾಗಲ್ಲ. ಹಾಗೆ ಜ್ಞಾನ ಇದೆ, ಆದರೆ ಜ್ಞಾನ ನಾವು ಅಳವಡಿಸಬೇಕು, ಅನ್ವಯಿಸಬೇಕು, ಸದುಪಯೋಗ ಮಾಡಿಕೊಳ್ಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ಹಾರೈಸಬೇಕು, ಅದನ್ನು ಹಂಚಿಕೊಳ್ಬೇಕು, ಅದನ್ನು ಅಧ್ಯಯನ ಮಾಡಿಕೊಳ್ಬೇಕು. ಸದ್ಯಕ್ಕೆ ಅದನ್ನೇ ನಾವು ಮಾಡ್ತಾಯಿದ್ದೀವಿ. ಸರಿ, ಶಿಸ್ತಿನ ಜೀವನದ 14 ಎಚ್ಚರಿಕೆಗಳು. ಶಿಸ್ತಿನ ಜೀವನದ 14 ಎಚ್ಚರಿಕೆಗಳು. 14 ವಾರ್ನಿಂಗ್ಸ್ ಆಫ್ ಎ ಡಿಸಿಪ್ಲಿನ್ಡ್ ಲೈಫ್. ಆಲ್ ಫ್ರಮ್ ಪ್ರಾವರ್ಬ್ಸ್ 26, ಜ್ಞಾನೋಕ್ತಿ 26ರಿಂದ. 2ನೇ ವಚನದಲ್ಲಿ 26:2 ನಿಮಿತ್ತವಿಲ್ಲದೆ ಕೊಟ್ಟ ಶಾಪದ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಇದು ನನಗೆ ಇಂಥ ಒಂದು ವಾಕ್ಯ ಬೈಬಲ್ನಲ್ಲಿರೋದು ಭಾಳ ಸಂತೋಷ, ಸಮಂಜಸ, ಅದು ಬಹಳ ಪ್ರಯೋಜನ. ಯಾಕಂತ ಹೇಳಿದರೆ ಕೆಲವರು ಶಾಪ ಕೊಡ್ತಾರೆ, ಆದರೆ ಕಾರಣವಿಲ್ಲದೆ ಕೊಡುವಂಥ ಶಾಪ ನಿಲ್ಲೋದಿಲ್ಲ. ಅವರು ಎಷ್ಟಾದರೂ ಶಾಪ ಕೊಟ್ಕೊಳ್ಳಿ, ಅದು ವರ್ಕ್ ಆಗಲ್ಲ. ಅಂಥ ಒಂದು ಮಾತು 2ನೇ ವಚನದಲ್ಲಿ ಇದೆ. ಇದು ಒಂದು ವಾರ್ನಿಂಗ್, ಎಚ್ಚರಿಕೆ. ಮೊದಲನೇ ಎಚ್ಚರಿಕೆ ಶಿಸ್ತಿನ ಜೀವಿತಕ್ಕೆ. ಇಲ್ಲದಿದ್ದರೆ ಏನಾಗ್ಬಿಡ್ತದೆ, ನಾವು ಆ ಎಚ್ಚರಿಕೆಯನ್ನು ಅಸಡ್ಡೆ ಮಾಡ್ಬೋದು, ಅದನ್ನು ತಪ್ಪಾಗಿ ತಿಳ್ಕೊಳ್ಬೋದು. ಅಯ್ಯೋ, ಶಾಪ ಕೊಟ್ಬಿಟ್ರು, ಶಾಪ ವರ್ಕ್ ಆಗ್ತದೆ ಅಂತ. ಇಲ್ಲ. ನಿಮಿತ್ತವಿಲ್ಲದ ಕೊಟ್ಟ ಶಾಪವು ಎರಗಿ ನಿಲ್ಲದು. ಇನ್ನು ಹೇಳಬೇಕಾದ್ರೆ ಇದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯ 3:13-14ರಲ್ಲಿ ನಮ್ಮ ನಿಮಿತ್ತವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಪಗ್ರಸ್ತನಾದನು. ಧರ್ಮಶಾಸ್ತ್ರ ಶಾಪಗಳನ್ನೆಲ್ಲ ತಾನು ಹೊತ್ತುಕೊಂಡು ನಮಗೆ ಪವಿತ್ರಾತ್ಮನೆಂಬ ಆಶೀರ್ವಾದವನ್ನು ದಯಪಾಲಿಸಿದ್ದಾನೆ. 2ನೇದಾಗಿ ಇನ್ನೊಂದು ಎಚ್ಚರಿಕೆ, ಶಿಸ್ತಿನ ಜೀವನ ಜೀವಿಸಬೇಕು ಭೂಲೋಕದಲ್ಲಿ ಅಂತ ಹೇಳಿದರೆ, ನಾವು ಮೂರ್ಖರಿಗೆ ಸರಿಯಾಗಿ ಉತ್ತರ ಕೊಡಬಾರ್ದು. ಕೆಲವರು ಮೂರ್ಖತನದಿಂದ ಮಾತಾಡ್ತಾರೆ, ನಮ್ಗೆ ಉತ್ತರ ಕೊಡಬೇಕನ್ನಿಸ್ತದೆ. ಕೊಡಬಾರ್ದು, ಸುಮ್ಮನೆ ಇದ್ಬಿಡೋದು ಒಳ್ಳೆಯದು. ಸರಿ, ನಾನು ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ಪ್ರಾಬ್ಲಮ್. ಏನದು ಪ್ರಾಬ್ಲಮ್? 4ನೇ ವಚನದಲ್ಲಿ ಅದು ಬರೆದಿದೆ: ನೀನು ಅವನಿಗೆ ಸಮಾನನಾದಿ. ಮೂರ್ಖನಿಗೆ ಸರಿಯಾಗಿ ಉತ್ತರ ಕೊಟ್ಟಾಗ ಏನಾಗ್ಬಿಡ್ತೇವೆ, ನಾವು ಅವನಿಗೆ ಈಕ್ವಲ್ ಆಗಿಬಿಡ್ತೀವಿ. ಅದಕ್ಕೆ ಉತ್ತರ ಕೊಡಬಾರ್ದು, ಸುಮ್ಮನೆ ಇದ್ಬಿಡ್ಬೇಕು. ಆದರೆ ಕೆಲವು ಸಾರಿ ನಾವು ಕೊಡಬೇಕಾಗ್ತದೆ. ಅದು ಒಂದು ಎಚ್ಚರಿಕೆಯ ಮಾತು. 3ನೇ ಎಚ್ಚರಿಕೆ ಏನೆಂದರೆ,
ಸರಿಯಾಗಿ ಉತ್ತರ ಕೊಡಬೇಕು. 4ನೇ ವಚನದಲ್ಲಿ ಉತ್ತರ ಸರಿಯಾಗಿ ಕೊಡಬಾರ್ದು ಮೂರ್ಖನಿಗೆ ಅಂತಿದೆ, ಆದರೆ 5ನೇ ವಚನದಲ್ಲಿ ಮೂರ್ಖನಿಗೆ ಸರಿಯಾಗಿ ಉತ್ತರ ಕೊಡಬೇಕಂತಿದೆ. ಯಾಕೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಾರಣ ಕೊಡಲಾಗಿದೆ. ಯಾಕಂದರೆ ಅವನು ತನ್ನನ್ನು ಜ್ಞಾನಿ ಅಂದ್ಕೊಂಡ್ಬಿಡ್ತಾನೆ. ಆದ ಕಾರಣ ಅವನಿಗೆ ಹೆಲ್ಪ್ ಆಗ್ತದೆ, ಅದು ಅವನಿಗೆ ಪ್ರಯೋಜನವಾಗ್ತದೆ, ಆತನಿಗೆ ಸಹಾಯನೇ. ಅವನಿಗೆ ತಕ್ಕಂತೆ, ಅವನ ಮೂರ್ಖತನಕ್ಕೆ ತಕ್ಕಂತೆ ಉತ್ತರ ಕೊಡೋದು ಅವನ ಹೆಲ್ಪ್, ಅವನ ಪ್ರಯೋಜನ. ಸರಿ, ಅದು 3ನೇ ವಾರ್ನಿಂಗ್. 4ನೇ ಒಂದು ಎಚ್ಚರಿಕೆ ಯಾವುದಕ್ಕೆ? ಶಿಸ್ತಿನ ಜೀವಿತಕ್ಕೆ ಅಥವಾ ಶಿಸ್ತಿನ ಜೀವನಕ್ಕೆ. ಜ್ಞಾನೋಕ್ತಿ 26ನೇ ಅಧ್ಯಾಯದಿಂದ ಶಿಸ್ತಿನ ಜೀವನಕ್ಕೆ 14 ಎಚ್ಚರಿಕೆಗಳನ್ನು ನೋಡ್ತಿದ್ದೇವೆ. ಈಗ 4ನೇದು ನೋಡೋಣ ಬನ್ನಿರಿ. 6ನೇ ವಚನದಲ್ಲಿದೆ. ಅದೇನೆಂದರೆ, ಮಾತನ್ನು ಮೂಢನ ಮೂಲಕವಾಗಿ ಮಾತು ಹೇಳಿ ಕಳಿಸಬಾರ್ದು ಅಂತ. ಯಾಕಂದರೆ ಈಗ ಒಂದು ಜವಾಬ್ದಾರಿಕೆಯ ಒಂದು ಮಾತು ಇದೆ, ಅದನ್ನು ಜವಾಬ್ದಾರಿಕೆ ಇಲ್ಲದಂಥ ಒಬ್ಬ ಮೂಢನಿಗೆ ಕೊಟ್ಟು ಹೋಗಿ ಇಂಥ ಈ ಮಾತನ್ನು ಸಾಹೇಬರಿಗೆ ತಿಳಿಸು ಅಂತ ಹೇಳ್ಬಿಟ್ಟು ಹೇಳಿ ಕಳಿಸಿದರೆ ಏನಾಗ್ತದೆ? ಅದು ಸಮಸ್ಯೆ. ಯಾಕಂದರೆ ಅದು ತನ್ನ ಕಾಲು ತಾನೇ ಕಡ್ಕೊಂಡು ಹಾಗೆ ಆ ರೀತಿಯಾಗಿ ಒಂದು ಅನುಭವ. ಆದ ಕಾರಣ ಹೇಳಿ ಕಳಿಸಬಾರ್ದು. ಅದರಲ್ಲಿಯೂ ಸುವಾರ್ತೆಯನ್ನು ಮೂಢನ ಮುಖಾಂತರವಾಗಿ ಹೇಳಿ ಕಳಿಸಿದರೆ ಅದು ಸಮಸ್ಯೆ. ಸರಿ, ಮುಂದೆ ನಾವು 5ನೇದನ್ನು ಓದಿಕೊಳ್ಳೋಣ. 12ನೇ ವಚನದಲ್ಲಿದೆ. ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅಂತ ಒಂದು ನಿಮಿಷ ಅಥವಾ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. 26ನೇ ಜ್ಞಾನೋಕ್ತಿಯನ್ನು ಅಧ್ಯಯನ ಮಾಡ್ತಿದ್ದೇವೆ. 26ನೇ ಜ್ಞಾನೋಕ್ತಿಯಲ್ಲಿ 14 ಎಚ್ಚರಿಕೆಗಳಿದೆ. ಈ ಎಚ್ಚರಿಕೆಗಳನ್ನು ನಾವು ತಗೊಳ್ಳೋದಾದರೆ ಒಂದು ಶಿಸ್ತಿನ ಜೀವನವನ್ನು ಜೀವಿಸ್ತೇವೆ. ವಿ ಲಿವ್ ಎ ಡಿಸಿಪ್ಲಿನ್ಡ್ ಲೈಫ್ ಥ್ರೂ ದೀಸ್ 14 ವಾರ್ನಿಂಗ್ಸ್. ಒಂದೊಂದು ಎಚ್ಚರಿಕೆಗಳು ಶಿಸ್ತಿನ ಜೀವನಕ್ಕೆ ನಡೆಸ್ತದೆ. ಅದು ನಕಾರಾತ್ಮಕವಾಗಿರ್ಬೋದು, ಸಕಾರಾತ್ಮಕವಾಗಿರ್ಬೋದು. ಅದರಿಂದ ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ತಕ್ಕದ್ದು. ಸರಿ, 12ನೇ ವಚನ ಏನಂತಿದೆ? ತಾನೇ ಜ್ಞಾನಿಯಾದನೆನಿಸಿಕೊಳ್ಳುವವನನ್ನು, ಅವನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಆ ರೀತಿಯಾಗಿ ಅಂದುಕೊಳ್ಳಬಾರ್ದು ಅಂತ. ಇದೆಲ್ಲ ಒಂದು ವಾರ್ನಿಂಗ್. ನಾನು ಹೇಳಿದ್ನಲ್ಲ, ನನಗೆ ನಾನೇ ಜ್ಞಾನಿ ಅಂತ ಅಂದ್ಕೋಬಾರ್ದು. ಯಾಕಂದರೆ ನನಗೆ ನಾನೇ ಜ್ಞಾನಿ ಅಂದುಕೊಳ್ಳೋವನು, ಆಮೇಲೆ ಮೂಢನು, ಇಬ್ಬರು ವ್ಯಕ್ತಿಗಳಿದ್ದಾರೆ. ಈ ಮೂಢನು ಆ ರೀತಿಯಾಗಿ ಅಂದುಕೊಳ್ತಾ ಇಲ್ಲ. ಮೂಢನೇ ಇವನು, ಬುದ್ಧಿಹೀನನೇ ಇವನು. ಆದರೆ ಜ್ಞಾನಿ ತಾನೇ ಜ್ಞಾನಿ ಅಂದ್ಕೊಳ್ಳುವಾಗ ಈ ಮೂಢನು ತಾನೇ ಜ್ಞಾನಿ ಅಂದ್ಕೊಳ್ಳೋವನಿಗಿಂತಲೂ ಸ್ವಲ್ಪ ಬೆಟರ್, ಉತ್ತಮ. ಆ ಒಂದು ಮಾತನ್ನು 12ನೇ ವಚನದಲ್ಲಿ ನಾವು ನೋಡ್ತೇವೆ ರೀ. ನಾನು ಈ ಮೂಢರ ಮಹತ್ವ ಅಂತ ಹೇಳ್ಬಿಟ್ಟು ಜ್ಞಾನೋಕ್ತಿಗಳಲ್ಲಿ 26ನೇ ಅಧ್ಯಾಯ 12ನೇ ವಚನ, 29ನೇ ಅಧ್ಯಾಯ 20ನೇ ವಚನ, 8ನೇ ಅಧ್ಯಾಯ 5ನೇ ವಚನ, 17ನೇ ಅಧ್ಯಾಯ 28ನೇ ವಚನ, ಈ ರೀತಿಯಾಗಿ ಕೆಲವು ವಾಕ್ಯಗಳನ್ನು ನೋಡುವಾಗ ಮೂಢರು ಅದು ಮೈನಸ್ ಅಲ್ಲ, ಆದರೆ ಆ ಮೂಢರಲ್ಲಿ ಕೂಡ ಬೇಗನೆ ಏನಾದರೂ ಕಲಿಯುವಂಥದ್ದು ಅಥವಾ ಪ್ರಗತಿ ಹೊಂದೋದ್ರ ಬಗ್ಗೆ ಕೂಡ ದೇವರ ವಾಕ್ಯದಲ್ಲಿ ಮಾತಿದೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಸರಿ, ಶಿಸ್ತಿನ ಜೀವನದ 14 ಎಚ್ಚರಿಕೆಗಳು, 14 ವಾರ್ನಿಂಗ್ಸ್ ಆಫ್ ಎ ಡಿಸಿಪ್ಲಿನ್ಡ್ ಲೈಫ್. ಯಾಕಂತೇಳಿದರೆ ನಮಗೆಲ್ಲ ಇದ್ದು ಶಿಸ್ತನ್ನು ನಾವು ಪಾಲಿಸದಿದ್ದರೆ ಸಮಸ್ಯೆ. 16ನೇ ವಚನ, ತಾನೇ ಜ್ಞಾನಿ ಎಂದು ಸೋಮಾರಿ ಎಣಿಸಿಕೊಳ್ತಾನಂತೆ. ಈಗ ತಾನೇ ಜ್ಞಾನಿ ಎಂದು ಎಣಿಸಿಕೊಳ್ಳುವಂಥ ವ್ಯಕ್ತಿಯ ಬಗ್ಗೆ 12ನೇ ವಚನದಲ್ಲಿ ನೋಡ್ತೀವಿ. ಸಾಮಾನ್ಯವಾಗಿ ಅವನು ಯಾರಾಗಿರ್ಬೋದು ಅಂತ ಹೇಳ್ಬಿಟ್ಟು 16ನೇ ವಚನದಲ್ಲಿ ಇನ್ನೊಂದು ಎಚ್ಚರಿಕೆ ಇದೆ. ಅದು ಏನಂದರೆ ಸೋಮಾರಿ. ಮನಸ್ಸಿನಲ್ಲಿ ಸೋಮಾರಿತನ, ಕೃತ್ಯದಲ್ಲಿ ಸೋಮಾರಿತನ, ಅವನ ಮನೋಭಾವನೆಯಲ್ಲಿ ಸೋಮಾರಿತನ. ಆದ ಕಾರಣ ಅಂಥ
ವ್ಯಕ್ತಿಯ ನಿಮಿತ್ತ ಒಂದು ಎಚ್ಚರಿಕೆ ನಮಗಾಗಿ ದೇವರ ವಾಕ್ಯದಿಂದ ಕೊಟ್ಟಿದೆ. ಆ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಾಗ ಶಿಸ್ತು. ಸೋಮಾರಿತನ ಶಿಸ್ತಿಗೆ ಅಪೋಸಿಟ್. ಆದ ಕಾರಣ ಶಿಸ್ತಿನ ಜೀವನದ ಎಚ್ಚರಿಕೆಗಳಿವು. ಸರಿ, ಮುಂದೆ ನಾವು ನೋಡೋಣ. 18ನೇ ವಚನದಲ್ಲಿ ಇನ್ನೊಂದು ಮಾತನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ನೆರೆಯವನನ್ನು ಮೋಸಗೊಳಿಸಿ ತಮಾಷೆಗೋಸ್ಕರ ಮಾಡಿದೆನಲ್ಲ ಎಂಬುದಾಗಿ ಹೇಳಬಾರ್ದು. ಹಾಗಾದರೆ ತಮಾಷೆ ಮಾತಾಡೋದು ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ಕೆಲವು ಸಾರಿ ನನ್ನ ತಮಾಷೆಯಿಂದ ಕೆಲವ್ರನ್ನ ಹರ್ಟ್ ಮಾಡಿದ್ದೇನೆ, ನೋಯಿಸಿದ್ದೇನೆ, ಅದರಿಂದ ಕಲಿತಿದ್ದೇನೆ, ಅದರಿಂದ ಎಚ್ಚರಿಕೆಯನ್ನು ವಹಿಸಿದ್ದೇನೆ, ಅದರಿಂದ ಶಿಸ್ತನ್ನು ಕಲಿಯೋದಕ್ಕೆ ಅನುಕೂಲವಾಯಿತು. ತಮಾಷೆ ಭಾಳ ಒಳ್ಳೆಯದು. ಯಾರೋ ಒಬ್ಬರು ಹೇಳಿದರು, ಹ್ಯೂಮರ್ ಈಸ್ ಎ ಗಿಫ್ಟ್ ಆಫ್ ಗಾಡ್ ಅಂತ ಹೇಳಿಬಿಟ್ಟು. ಒಂದು ವೇಳೆ ಬೈಬಲ್ನಲ್ಲಿ ಆ ವಾಕ್ಯ ಇಲ್ಲ, ಆದರೂ ಕೂಡ ನಾವು ಗಂಭೀರವಾಗಿ ಯಾವಾಗಲೂ ನಗಾಡದೆ ಇರುವಂಥದ್ದು ಕೂಡ ಭಕ್ತಿಯ ಜೀವನ ಅಲ್ಲ. ಯಾಕಂದರೆ ಆತ್ಮಿಕ ಜೀವನ ಸಂತೋಷದ ಜೀವನ, ಆತ್ಮಿಕ ಜೀವನ ಆನಂದದ ಜೀವನ. ಆತ್ಮಿಕ ಜೀವನ ಅದು ನಿರುತ್ಸಾಹದ ಜೀವನವಲ್ಲ. ಸ್ಪಿರಿಚುವಲ್ ಲೈಫ್ ಈಸ್ ನಾಟ್ ಎ ಬೋರಿಂಗ್ ಲೈಫ್. ಆದ ಕಾರಣ ತಮಾಷೆ ಬೇಕು, ಆದರೆ ಜ್ಞಾನ ಬೇಕು ತಮಾಷೆಯಲ್ಲಿ. ಯಾವ ತಮಾಷೆ ಮಾಡಬೇಕು, ಯಾವ ತಮಾಷೆ ಮಾಡಬಾರ್ದು ಅನ್ನುವಂಥ ವಿಷಯದಲ್ಲಿ. ಯಾಕಂದರೆ ಮೋಸ ಮಾಡಿ ಅಂತೂ ತಮಾಷೆ ಖಂಡಿತವಾಗಿ ಮಾಡಬಾರ್ದು. 18ನೇ ವಚನದಲ್ಲಿ ಅಂಥ ವ್ಯಕ್ತಿ ಹೌದು ಹುಚ್ಚುತನ ಅದು ಎಂಬುದಾಗಿ ದೇವರ ವಾಕ್ಯವು 19ನೇ ವಚನದಲ್ಲಿ ಹೇಳುವಂಥದ್ದಾಗಿದೆ. ಇದುವರೆಗೆ ನಾವು ಶಿಸ್ತಿನ ಜೀವನಕ್ಕೆ 7 ಎಚ್ಚರಿಕೆಗಳನ್ನು ನಾವು ನೋಡಿದ್ವಿ. ಇನ್ನು 7 ನಾವು ನೋಡ್ಕೊಳ್ಳೋಣ ಬನ್ನಿರಿ. ಚಾಡಿ 20ನೇ ವಚನದಲ್ಲಿ ನೋಡುವಾಗ ಚಾಡಿಯ ಮಾತಿನ ಬಗ್ಗೆ ಒಂದು ಮಾತಿದೆ. ಶಿಸ್ತಿನ ವ್ಯಕ್ತಿ ಚಾಡಿಯ ಮಾತು ಹೇಳಲಿಕ್ಕೆ ಅವನಿಗೆ ಟೈಮ್ ಇಲ್ಲರಿ. ಯಾಕಂತ ಹೇಳಿದ್ರೆ ಚಾಡಿ ಮಾತು, ಚಾಡಿಕೋರನ ಮಾತುಗಳು ಅದು ಅಶಿಸ್ತಿನ ವ್ಯಕ್ತಪಡಿಸುವಿಕೆ. ಒಂದು ಮಾತು ನನಗೆ ನೆನಪಿಗೆ ಬರುತ್ತಿದೆ. ಇದು ಕೆಲವು ವರ್ಷಗಳ ಹಿಂದೆ ನಾನು OM ಎಂಬ ಸುವಾರ್ಥ ದಳದಲ್ಲಿ ಸೇವೆಯನ್ನು ಮಾಡುತ್ತಿದ್ದಾಗ ಕಲಿತಂಥ ಒಂದು ಸಂಗತಿ. ಕರ್ನಾಟಕದ ಪ್ರಯಾಣದಲ್ಲಿ ಅದು 2ನೇ ತಿಮೋತಿ 2ನೇ ಅಧ್ಯಾಯದ 16ನೇ ವಚನ. ನಿಮಗಾಗಿ ಓದ್ತೇನೆ. 2 ತಿಮೋತಿ 2:16. ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರು, ಅವುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ಹೌದು, ಅದು ಕೊಳಕು ಹುಣ್ಣು, ಕ್ಯಾನ್ಸರ್ ಇದ್ದ ಹಾಗೆ ಅದು ಹರಡಿಕೊಳ್ಳುವುದು. ಆದ ಕಾರಣ ಎಚ್ಚರಿಕೆಯನ್ನು ಶಿಸ್ತಿನ ಜೀವಿತಕ್ಕಾಗಿ ವಹಿಸಬೇಕು. ಚಾಡಿಕೋರರಾಗಿರಬಾರ್ದು. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಶಿಸ್ತು ನಮಗೆ ಬೇಕಾಗ್ತದೆ, ಎಚ್ಚರಿಕೆ. ಅದೇನೆಂದರೆ 21ನೇ ವಚನದಲ್ಲಿ ಜ್ಞಾನೋಕ್ತಿಗಳು 26ನೇ ಅಧ್ಯಾಯದ 21ನೇ ವಚನದಲ್ಲಿ ಜಗಳದ ಬಗ್ಗೆ ಒಂದು ಎಚ್ಚರಿಕೆ ಇದೆ. ಜಗಳ ಮಾಡುವಂಥ ಸ್ವಭಾವ ಕೆಲವರಿಗಿದೆ, ಆದರೆ ನಮ್ಮೆಲ್ರಿಗೂ ಇದೆ ಅಂತ ಹೇಳ್ಬೋದು. ಕೆಲವ್ರಿಗೆ ಹೆಚ್ಚು ಇದೆ, ಕೆಲವ್ರಿಗೆ ಕಡಿಮೆ ಇದೆ. ಆದರೆ ಪ್ರತ್ಯೇಕವಾಗಿ ದೇವರ ಸೇವೆಯನ್ನು ಮಾಡ್ತಾ ಇರುವಂಥವರಿಗೆ ಒಂದು ಮಾತು ಹೇಳಲಾಗಿದೆ. ಅದು ನನಗೆ ಬಹಳ ಇಷ್ಟವಾದಂಥ ಒಂದು ಸಂಗತಿ. ಅದನ್ನು ಕೂಡ ಅದೇ 2ನೇ ತಿಮೋತಿ ಅದೇ 2ನೇ ಅಧ್ಯಾಯದಲ್ಲಿ ನಾವು ಓದಿಕೊಳ್ಳಬಹುದು. ಅದು 24ನೇ ವಚನದಲ್ಲಿದೆ. 2 ತಿಮೋತಿ ಚಾಪ್ಟರ್ 2 ವರ್ಸ್ 24. ಕರ್ತನ ದಾಸನು, ದೇವರ ಸೇವಕರು, ಕರ್ತನ ದಾಸನು ಜಗಳವಾಡದೆ. ನೋಡ್ರಿ, ದೇವ್ರ ಸೇವಕರು ಜಗಳ ಮಾಡಬಾರ್ದಂತೆ. ಆದರೆ ಟೆಂಪ್ಟೇಷನ್ ಆಗ್ತದೆ, ಶೋಧನೆ ಆಗ್ತದೆ. ಆದ ಕಾರಣ ಆ ಜಗಳ ಮಾಡದೇ ಇರುವಂಥ ಸ್ವಭಾವ ಯಾವುದಕ್ಕೆ ನಡೆಸ್ತದೆ ಅಂದರೆ ಶಿಸ್ತಿನ ಜೀವಿತಕ್ಕೆ. ಶಿಸ್ತು
ಶಿಷ್ಯರಾಗಿರುವಂಥದ್ದು, ಶಿಸ್ತಿನ ಜೀವನವನ್ನು ಪಾಲಿಸುವಂಥವರು ಕ್ರಿಸ್ತನ ಶಿಷ್ಯರಾಗಿರ್ತಾರೆ. 10ನೇದಾಗಿ ಕೆಟ್ಟ ಹೃದಯದಿಂದ ಪ್ರೀತಿ, ಕೆಟ್ಟ ಹೃದಯ, ಅದರ ಬಗ್ಗೆ ಕೂಡ ಎಚ್ಚರಿಕೆ ವಹಿಸಬೇಕು. ಇವೆಲ್ಲ ಎಚ್ಚರಿಕೆಗಳು. ಹೃದಯ ಶಿಸ್ತು ಹೃದಯದಿಂದ ಪ್ರಾರಂಭವಾಗಬೇಕು. ಆ ಕೆಟ್ಟ ಹೃದಯದಿಂದ ಪ್ರೀತಿಯನ್ನಾಡಿದರೂ ಕೂಡ ಏನು ಪ್ರಯೋಜನ? 24ನೇ ವಚನದಲ್ಲಿ ಇನ್ನೊಂದು ಎಚ್ಚರಿಕೆ, ನಟಿಸೋದು. ನಟಿಸಬಾರ್ದು, ರಿಯಲ್ ಆಗಿರಬೇಕು. 25ನೇ ವಚನದಲ್ಲಿ 12ನೇ ಎಚ್ಚರಿಕೆ ಅದೇನಂತ ಹೇಳಿದರೆ, ಕೆಲವರು ನಾವು ನಂಬಬಾರ್ದು. ಕೆಲವರು ಭಾಳ ಸವಿ ಮಾತಾಡ್ತಾ ಇರ್ತಾರೆ, ಆದರೆ ನಂಬಬಾರ್ದು. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಅನ್ನುವ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ತಕ್ಕದ್ದು. ಮತ್ತು 13ನೇ ಒಂದು ಎಚ್ಚರಿಕೆಯನ್ನು 26ನೇ ವಚನದ ನೋಡ್ತೀವಿ. ಅದೇನಂತ ಹೇಳಿದರೆ, ಸಭೆಯಲ್ಲಿ ಕೆಲವರು ಕೆಟ್ಟತನ ಸಭೆಯಲ್ಲಿ ಬಯಲಾಗ್ತದೆ. ಅದನ್ನು ಪಾಸಿಟಿವ್ ಆಗಿ ತಗೊಳ್ಳೋಣ. ನಾವು ಸಭೆಗೆ ಹೋದಾಗ ಅದು ಕನ್ನಡಿಯಂತೆ ನಮ್ಮ ತಪ್ಪು ದೋಷಗಳು ಕಾಣ್ತವೆ. ಕೊನೆಯದಾಗಿ 26ನೇ ಅಧ್ಯಾಯ ಜ್ಞಾನೋಕ್ತಿ 28ನೇ ವಚನದಲ್ಲಿ ಕಪಟದ ಬಾಯಿ, ಕಪಟತನದ ಬಗ್ಗೆ ಎಚ್ಚರಿಕೆಯಾಗಿರಬೇಕು. ಶಿಸ್ತಿನ ಜೀವನವನ್ನು ಪಾಲಿಸಬೇಕಾದರೆ ಕಪಟತನದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ಅವಾಗೇನಾಗ್ತದೆ, ನಾವು ಶಿಸ್ತಿನ ಜೀವನವನ್ನು ಜೀವಿಸಿ ಕ್ರಿಸ್ತನ ಶಿಷ್ಯರಾಗಿ ಭೂಲೋಕದಲ್ಲಿ ಬಾಳ್ತೇವೆ. ಆವಾಗ ಎಲ್ಲರಿಗೂ ನಾವು ಸಾಕ್ಷಿಯಾಗಿ ಇರುವುದಕ್ಕೆ ಆಸ್ಪದ. ಸರಿ, 26ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕದಿಂದ 14 ಎಚ್ಚರಿಕೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.